ಹುಬ್ಬಳ್ಳಿ ಶಾಸಕ ಪ್ರಸಾದ ಅಬ್ಬಯ್ಯ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಆಗ್ರಹಿಸಿ ಹುಬ್ಬಳ್ಳಿಯಲ್ಲಿ ಅವರ ಅಭಿಮಾನಿಗಳು ಭಾರೀ ಪ್ರತಿಭಟನೆ ನಡೆಸಿದರು. ಅಬ್ಬಯ್ಯ ಅಭಿಮಾನಿಗಳ ನೇತೃತ್ವದಲ್ಲಿ ಸ್ವಾಭಿಮಾನಿ ಪಾದಯಾತ್ರೆ ಆಯೋಜಿಸಲಾಗಿದ್ದು, ಅಂಬೇಡ್ಕರ್ ವೃತ್ತದಿಂದ ಮಿನಿ ವಿಧಾನಸೌಧದವರೆಗೆ ಮೆರವಣಿಗೆ ನಡೆಯಿತು. 3 ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವ ಹಾಗೂ ಹ್ಯಾಟ್ರಿಕ್ ಗೆಲುವು ಸಾಧಿಸಿರುವ ಪ್ರಸಾದ ಅಬ್ಬಯ್ಯ ಅವರಿಗೆ ಸಚಿವ ಸ್ಥಾನ ನೀಡಲೇಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಕಿತ್ತೂರು ಕರ್ನಾಟಕ ಭಾಗದ ದಲಿತರಿಗೆ ನ್ಯಾಯ ಸಿಗಬೇಕಾದರೆ ಅಬ್ಬಯ್ಯ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ಆಗ್ರಹಿಸಿದರು. ಮೆರವಣಿಗೆಯಲ್ಲಿ ನೂರಾರು ಅಭಿಮಾನಿಗಳು ಭಾಗವಹಿಸಿ ಭಾವಚಿತ್ರಗಳನ್ನು ಹಿಡಿದು ಘೋಷಣೆ ಕೂಗಿದರು. ಪ್ರತಿಭಟನೆ ವೇಳೆ ಟೈರ್ಗೆ ಬೆಂಕಿ ಹಚ್ಚಲು ಯತ್ನಿಸಿದಾಗ ಪೊಲೀಸರು ತಡೆದ ಪರಿಣಾಮ ಕೆಲಕಾಲ ಮಾತಿನ ಚಕಮಕಿ ನಡೆಯಿತು. ಲ್ಯಾಮಿಂಗ್ಟನ್ ರಸ್ತೆ ಬಂದ್ ಮಾಡಿ ದೀರ್ಘ ದಂಡ ನಮಸ್ಕಾರ ಹಾಕುವ ಮೂಲಕ ಅಭಿಮಾನಿಗಳು ವಿಭಿನ್ನವಾಗಿ ಪ್ರತಿಭಟನೆ ನಡೆಸಿದರು. ಸಚಿವ ಸ್ಥಾನ ನೀಡದಿದ್ದರೆ ಉಗ್ರ ಹೋರಾಟ ನಡೆಸುವುದಾಗಿ ಕಾಂಗ್ರೆಸ್ ಹೈಕಮಾಂಡ್ಗೆ ಎಚ್ಚರಿಕೆ ನೀಡಿದರು. ಹುಬ್ಬಳ್ಳಿಯಲ್ಲಿ 3ನೇ ಬಾರಿ ಸಾಹೇಬ್ರು ಬಡವರ ಪರವಾಗಿ ನಿಲ್ಬೇಕಂದ್ರೆ ನಮ್ಮ ಕರ್ನಾಟಕದ ಪ್ರಸಾದ್ ಅಬ್ಬಯ್ಯ ಒಬ್ರು ಸಾಹೇಬ್ರು. ಯಾಕಂದ್ರೆ ಪ್ರಸಾದ್ ಅಬ್ಬಯ್ಯ ಸಾಹೇಬ್ರು ಮಂತ್ರಿ ಸ್ಥಾನ ಯಾಕೆ ಕೊಡ್ಬೇಕಂದ್ರೆ ಕೆಲಸಗಳು ಸಿಕ್ಕಾಪಟ್ಟಿ ಮಾಡಿದಾರೆ ಸರ್. ನೋಡ್ಲಾರ್ದಂತ ನಮ್ಮ ಮೊದ್ಲು ಹೆಂಗಿತ್ರ 3ನೇ ಬಾರಿ ಗೆಲ್ಲಬೇಕಂದ್ರ 1ನೇ ಹಂತದಾಗ 15,000 ಹೆಚ್ಚಿಗೆ, 2ನೇ ಹಂತದಾಗ 25,000 ಹೆಚ್ಚಿಗೆ, 3ನೇ ಹಂತದಾಗ 40,000 ಹೆಚ್ಚಿಗೆ ಆಗಿದೆ. ಯಾವಾಗ್ಲೂ ನಮ್ಮ ಪ್ರಸಾದ್ ಅಬ್ಬಯ್ಯ ಸಂಬಂಧ ಬಡವರು ಅವ್ರು ಯಾವಾಗ್ಲೂ ಕುಟುಂಬ ಯಾರು ಫ್ಯಾಮಿಲಿ ಯಾರು ಇಲ್ಲ. ನಮ್ಮ ಕರ್ನಾಟಕದಾಗ ಅಂದ್ರೆ ಅವ್ರ ಮನೆಯಲ್ಲಿ ಅಂದ್ರೆ ಪ್ರಸಾದ್ ಅಬ್ಬಯ್ಯ ಒಬ್ಬರೇ ಸಾಹೇಬ್ರು ರಾಜಕಾರಣಿ ಒಳಗ ಯಾವಾಗ್ಲೂ ಕುಟುಂಬದ ಪರವಾಗಿ ರಾಜಕಾರಣಿ ಮಾಡೋದ್ರ, ಬಡವ್ರ ಪರವಾಗಿ ರಾಜಕಾರಣಿ ಮಾಡ್ತಾರೆ ಯಾವಾಗ್ಲೂ. ನೋಡ್ರಿ ಎಲ್ಲೂ ಇಲ್ಲ ನಮ್ಮ ಕರ್ನಾಟಕದಾಗ 1500 ಮನೆ ಆಗ್ಲೇ ಕಟ್ಟಿದ್ದಾರೆ. ಇಡೀ ಕ್ಷೇತ್ರಕ್ಕೆ ಏನೇನ್ ಕೆಲಸ ಬೇಕಲ್ಲ ಎಲ್ಲಾ ಮಾಡ್ಕೊಡ್ತಾ ಇದಾರೆ. ಬಡವ್ರ ಪರವಾಗಿ ಯಾವಾಗ್ಲೂ ಜಾತಿ ಭೇದ ಯಾವಾಗ್ಲೂ ಇಲ್ಲ. ಒಂದ್ ಸಣ್ಣ ಕಾರ್ಯಕರ್ತ ಹೋದ್ರ ಮನೆಗೆ ಕುಂತ ಸಂಧಾನ ಮಾಡಿ ಅವ್ರ ಏನ್ ಕೆಲಸ ಐತಿ ಕೇಳಿ ಎಲ್ಲಾ ಕೆಲಸನ ಮಾಡ್ತಾರ ಅಂತೇಳಿ ನಮ್ಗೆಲ್ಲರಿಗೂ ಇವತ್ತು ನೋಡ್ರಿ ಸಾವಿರಾರು ಗಟ್ಲೆ ಜನ ಕೊಡ್ಬೇಕಂದ್ರೆ ಇಂಥ ಬಿಸಿಲಲ್ಲಿ ಪ್ರಸಾದ್ ಸಾಹೇಬ್ರ ಮಂತ್ರಿ ಸ್ಥಾನ ಕೊಳ್ಳೇಬೇಕಂತೇಳಿ DK ಶಿವಕುಮಾರ್ ಅವ್ರು ಕೇಳ್ತೇವೆ. ಯಾಕಂದ್ರೆ ಇವತ್ತು ಕೊಡ್ಲಿಕ್ಕಂದ್ರೆ ಎಂತವ್ರು ಕೊಡ್ತೀರಿ ನೀವು, ಇಂಥವ್ರು ಕೊಡ್ಲಿಕ್ಕಂದ್ರೆ ಕೆಲಸ ಮಾಡೋರು ಕೊಡ್ರಿ ಅಂತ ಹೇಳ್ತೇವೆ ಸರ್ ನಾವು ಎಲ್ಲಾರ್ಗು ಮಂತ್ರಿ ಸ್ಥಾನ. ಯಾಕಂದ್ರೆ ನಾವು ಸರ್ ಸಂತೋಷ್ ರಾಜಪ್ಪ ಪೂಜಾರ್ ಅಂತೇಳಿ ನಾನು ಮಹಾನಗರ ಪಾಲಿಕೆ ಸದಸ್ಯರು. ನೋಡ್ರಿ ನಾನು ಒಂದು ಬಡ ಕುಟುಂಬದಿಂದ ಕಾರ್ಯಕರ್ತ ಬಡ ಯಾರು ನನ್ನ ರಾಜಕೀಯ ನನ್ನ ಫ್ಯಾಮಿಲಿದಾಗ ಯಾರು ಇಲ್ಲ. ಒಂದ್ ಸಣ್ಣ ಕಾರ್ಯಕರ್ತಾಗ ಕಾರ್ಪೊರೇಟರ್ ಮಾಡ್ಯಾರ ಅಂದ್ರ ನಮ್ ಪ್ರಸಾದ್ ಅಬ್ಬಯ್ಯ ಸಾಹೇಬ್ರ. ಎಲ್ಲೇ ನೋಡ್ರಿ ಬಡವ್ರ ಪರವಾಗಿ ಕಾರ್ಯಕರ್ತರ ಬೆಳೆಸುದಂದ್ರ ಪ್ರಸಾದ್ ಅಬ್ಬಯ್ಯ ಸಾಹೇಬ್ರು. ಬೆಳಿಬೇಕಂದ್ರ ಮತ್ ಕಾಂಗ್ರೆಸ್ ಪಕ್ಷನು ಮತ್ ಸ್ಟ್ರಾಂಗ್ ಆಗಿ ಬೆಳಿತೈತೆ ಅನ್ನೋ ಯಾರ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಸಚಿವ ಸ್ಥಾನ ಯಾಕೆ ಬೇಕಂತ ಕೇಳ್ತೀರಿ ನೀವು? ಸತತವಾಗಿ 3 ಸಾರಿನೂ ಸೋಲಿಲ್ಲದ ಸರ್ದಾರ ಹ್ಯಾಟ್ರಿಕ್ ಹೀರೋ ನಮ್ಮ ಪ್ರಸಾದ್ ಅಬ್ಬಯ್ಯ ಸಾಹೇಬರು ಜನಸೇವಕರು. ಸಿಟಿಯಲ್ಲಿ ಇವತ್ತಿನವರೆಗೂ ಸತತವಾಗಿ 3 ಸಾರಿ ಯಾರು ಕೂಡ ಶಾಸಕರಾಗಿ ಗೆದ್ದು ಬಂದಿಲ್ಲ. ನಮ್ಮ ಅಬ್ಬಯ್ಯ ಸಾಹೇಬರು ಸತತವಾಗಿ 3 ಸಾರಿ ಆರಿಸಿ ಬಂದಿದ್ದಾರೆ. ಅದಲ್ಲದೆ ಅವ್ರದ್ದು ಜನರ ಪ್ರೀತಿ, ಅವರ ಸೇವಾ ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿದೆ. ಅವ್ರ ಕ್ಷೇತ್ರದ ಬಗ್ಗೆ ಅಷ್ಟೇ ಅಲ್ಲ, ಜಾತಿ ಭೇದ ಅನ್ನೋದೇ ಅವ್ರಿವ್ರು ಅನ್ನೋದೇ, ಯಾರೋ ಕಷ್ಟ ಅಂತ ಹೋಗ್ಲಿ, ಯಾರೋ ಒಂದ್ ಏನಾದ್ರು ಕೆಲಸ ಆಗ್ಬೇಕಂತ ಹೇಳಿ ನಮ್ಮನೆ ಕೆಲಸ ನಮ್ ಕೆಲಸ ಅಂತ ಹೇಳಿ ನಿಂತು ಮಾಡಿ ಕೊಡ್ತಾ ಇದಾರೆ. ಎಕ್ಸಾಂಪಲ್ ಹೇಳಿದ್ರೆ ನಮ್ಮ ವಾರ್ಡ್ ನಂಬರ್ 58 ಅಲ್ಲಿ ಅಂಬೇಡ್ಕರ್ ಭವನ್ ಇಲ್ಲ, ಇವತ್ತಿನವರೆಗೂ ಸಮುದಾಯ ಭವನ್ ಇಲ್ಲ. ಯಾರ್ಯಾರ ಹತ್ರನೂ ಹೋಗಿ ದುಡ್ಡು ಕೇಳಿದ್ವಿ, ಮೇಯರ್ ಬಿಟ್ಟಿದ್ವಿ, ಆ MLA ಇವ್ರ ಮಿನಿಸ್ಟರ್ ಎಲ್ಲರಿಗೂ ಸಿಕ್ವಿ, ಎಲ್ಲರಿಗೂ ಮೀಟ್ ಆಗಿದ್ವಿ, ಯಾರು ಕೂಡ ನಮ್ಗ ಫಂಡ್ ಕೊಡ್ಲಿಲ್ಲ. ಬಟ್ ಅಬ್ಬಯ್ಯ ಸಾಹೇಬ್ರಿಗೆ ಹೋಗಿ ಸರ್ ಈ ತರ ನಮ್ಗೆ ಅಂಬೇಡ್ಕರ್ ಭವನ್ ಇಲ್ಲ, ಸ್ಲಮ್ ಬೋರ್ಡ್ ಸಂಬಂಧಪಟ್ಟಿದ ಏರಿಯಾ ಇದೆ, ಇದುವರೆಗೂ ಕೂಡ ಒಂದ್ ಸ್ಲಮ್ ಬೋರ್ಡ್ ಅಂಬೇಡ್ಕರ್ ಭವನ್ ಆಗ್ಲಿ ಸಮುದಾಯ ಭವನ್ ಆಗ್ಲಿ ನಿರ್ಮಾಣ ಆಗಿಲ್ಲ ಅಂತ ಹೇಳಿದ ತಕ್ಷಣನೇ 1 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿ ಕೊಟ್ಟಿದ್ದಾರೆ. ಇದ್ರ ಮೇಲೆ ಗೊತ್ತಾಗುತ್ತೆ ಅವ್ರು ಎಷ್ಟು ಕೆಲಸದಲ್ಲಿ ಇಂಟ್ರೆಸ್ಟ್ ಇದಾರೆ, ಒಳ್ಳೇದ್ ಬಯಸ್ತಾರೆ ಜನಗಳ ಬಗ್ಗೆ. ಏನೋ ಇವತ್ತು ಅಧಿಕಾರ ಇರುತ್ತೋ ಹೋಗುತ್ತೋ ಗೊತ್ತಿಲ್ಲ, ನಾವ್ ಇರೋಷ್ಟು ಜನ ನಾಳೆ ನಾವು ಸತ್ ಮೇಲೇನೋ ಕೆಲಸ ಮಾಡ್ಬೇಕ, ಸಾಯೋವರ್ಗು ನಾವು ಸತ್ ಮೇಲೇನೋ ಕೆಲಸ ಮಂದಿ ನೆನೆಸ್ಬೇಕು ಅನ್ನೋ ತರ ಕೆಲಸ ಮಾಡ್ತಾ ಇದಾರೆ. ಬಡವರು ಬಂದು ದಲಿತರ ಆಕಾಂಕ್ಷಿ, ಪಕ್ಷ ಭೇದ ಜಾತಿ ಭೇದ ಅಂದೆ ಯಾರಾದ್ರೂ ಕೂಡ ಕಷ್ಟ ಅಂತ ಹೋದ್ರೆ ಹೆಲ್ಪ್ ಮಾಡೋ ಮನುಷ್ಯತ್ವ ಇರುವ ಮನಸ್ಸಿನವ್ರು ಇದಾರೆ ಅಬ್ಬಯ್ಯ ಸಾಹೇಬ್ರು. ದಯಮಾಡಿ ಅವ್ರಿಗೆ ನೀವು ಸಚಿವ ಸ್ಥಾನ ಕೊಟ್ರೆ ಇನ್ನೂ ನಮ್ಮ ಹುಬ್ಳಿ ಧಾರವಾಡದಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸ ಮಾಡ್ಲಿಕ್ಕೆ, ಸಂಘಟನೆ ಮಾಡ್ಲಿಕ್ಕೆ
ಇನ್ನೂ ಅವ್ರಿಗೆ ನೋಡಿ ಇನ್ನೂ 10 ಜನರು ಮುಂದ್ ಬರ್ತಾರೆ. ಹಾಗಾಗಿ ನೀವು 3 ಸಾರಿ ಗೆದ್ದವ್ರಿಗೆ ನೀವು ಸಚಿವ ಸ್ಥಾನ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಎಲ್ಲಾರ್ಗು ಪೂರಾ ನಮ್ಮ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಹುಬ್ಳಿ ಎಲ್ಲಾರ್ಗು ಮನಸ್ಸು ನೋವು ಹಾಕೈತಿ. ದಯಮಾಡಿ ನಾನು ಸರ್ಕಾರಕ್ಕೆ ಈ ಪರವಾಗಿ ಮನವಿ ಮಾಡ್ಕೊತಾ ಇದ್ದೀನಿ, ನೀವು ತಪ್ಪದೆ ಮಿಸ್ ಮಾಡದೆ ಲಾಸ್ಟ್ ಟೈಮ್ ಯಾರಿಗಾದ್ರು ಕೊಟ್ಟಿದ್ರೆ ಬೇಕಂದ್ರೆ ಅವ್ರಿಗೆ ಬಿಟ್ಟಾದ್ರು ಅವ್ರಿಗೆ ಕಡೆಗಣಿಸಿ ಇವ್ರಿಗೆ ಸಚಿವ ಸ್ಥಾನ ಕೊಡ್ಬೇಕಂತೇಳಿ ಈ ಮೂಲಕ ನಾವು ಕಾಂಗ್ರೆಸ್ ಪಕ್ಷದ ಪರವಾಗಿ ವಿನಂತಿ ಮಾಡ್ಕೊತಾ ಇದೀವಿ. ಧನ್ಯವಾದ.
ಕೊಡಲೇಬೇಕು